ಜಿಲ್ಲೆಯ ಜನತೆಗೆ, ರಾಜ್ಯದ ಮತ್ತು ದೇಶದ ಹಾಗೂ ಅನಿವಾಸಿ ಎಲ್ಲ ಭಾರತೀಯರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾನೆ. ಇವತ್ತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ನಾಡಿನ ಎಲ್ಲ ನಮ್ಮ ಹಿರಿಯರಿಗೆ, ಸಂಘ ಸಂಸ್ಥೆಗಳಿಗೆ, ಇವತ್ತು ವಿಜಯಪುರ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ಮತ್ತು ಇಡೀ ದೇಶದಲ್ಲಿ ಈ ಸ್ವಾತಂತ್ರ್ಯಕ್ಕೆ ದೊರಕಿಸಿಕೊಡಲಿಕ್ಕೆ ತ್ಯಾಗ, ಬಲಿದಾನ, ಸರ್ವಸ್ವವನ್ನು ಕಳೆದುಕೊಂಡು ಹೋರಾಟ ಮಾಡಿದಂಥ ಎಲ್ಲ ನಮ್ಮ ಹಿರಿಯರಿಗೆ ನಾನು ನನ್ನ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಅವರಿಗೆ ನಾನು ನನ್ನ ನಮನಗಳನ್ನ ಸಲ್ಲಿಸ್ತೇನೆ. ಮತ್ತೊಮ್ಮೆ ಇವತ್ತು ವಿಜಯಪುರ ಜಿಲ್ಲೆಯೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ತಂದೆ ಆದಂಥ ಪಾತ್ರವನ್ನು ಇವತ್ತೊಂದು ದಿವಸ ವಹಿಸಿದೆ. ಅನೇಕ ಮಹನೀಯರು ಇವತ್ತೊಂದು ದಿವಸ ಎಲ್ಲರೂ ಕೂಡ ತಮ್ಮ ತ್ಯಾಗ ಬಲಿದಾನಗಳಿಂದ ಈ ಸ್ವಾತಂತ್ರ್ಯ ಸಿಗಲಿಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಇವತ್ತೊಂದು ದಿವಸ ಅವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಅವರೆಲ್ಲರ ಹೆಸರನ್ನು ನಾನು ಈಗಾಗಲೇ ನನ್ನ ಇದರಲ್ಲಿ ನಾನು ಕೂಡ ಸ್ಮರಣೆ ಮಾಡಿದ್ದೀನಿ. ರಾಜ್ಯದ ಮತ್ತು ದೇಶದ ಎಲ್ಲರಿಗೂ ಲಕ್ಷಾಂತರ ಜನ ಇವತ್ತು ಹೋರಾಟದಲ್ಲಿ ಇವತ್ತು ಭಾಗವಹಿಸಿ ದೇಶಕ್ಕೆ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಇಂಥ ಒಂದು ಸ್ವಾತಂತ್ರ್ಯೋತ್ಸವದ 80ನೇ ಸ್ವಾತಂತ್ರ್ಯೋತ್ಸವದ ಹಬ್ಬ ಇವತ್ತು ವಿಜಯಪುರದಲ್ಲಿ ಎಲ್ಲ ಹಳ್ಳಿಗಳಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಮತ್ತು ವಿದೇಶದಲ್ಲಿ ಕೂಡ ಇವತ್ತು ದಿವಸ ಅತ್ಯಂತ ಒಂದು ಭಕ್ತಿಯಿಂದ, ಶ್ರದ್ಧೆಯಿಂದ, ಹೆಮ್ಮೆಯಿಂದ ಇವತ್ತು ದಿವಸ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈಗ ಮೊದಲು ಬರಗಾಲದ ಇದು ಮಾಡೋಣಂತ. ಈ ಬರಗಾಲದ ಏನು ನಮ್ಮ ಮುಂದಿರುವಂಥದ್ದು ತಾವು ನೋಡಿದ್ದೀರಿ. ಮೊನ್ನೆ ಬರಗಾಲದ ಸಂಕಷ್ಟ, ಅದ್ರಾಗ ವಿಶೇಷವಾಗಿ ಮಳೆ ಆಧಾರಿತ ಕೃಷಿ ಏನಿದೆ, ಒಂದನೇ ಸಲ ಬಿತ್ತನೆ ಆಗಲಿಲ್ಲ, ಬರೀ 17% ಅಷ್ಟು ಬಿತ್ತನೆ ಆಗಿತ್ತು. ಈಗ ಎರಡನೇ ಬಾರಿ ಸುಮಾರು 87% ಬಿತ್ತನೆ ಆಗಿದೆ. ಸೊ ಒಬ್ಬೊಬ್ಬರು 2-3 ಬಾರಿ ಬಿತ್ತನೆ ಮಾಡಿದ್ದನ್ನು ಕೂಡ ತಾವೆಲ್ಲರೂ ವೀಕ್ಷಿಸಿದ್ದೀರಿ. ನಾಳೆ ನಾನು ಇಂಡಿ ಮತಕ್ಷೇತ್ರದಲ್ಲಿ ಹೋಗ್ತಾ ಇದ್ದೀನಿ, ತಾಲೂಕಿನಲ್ಲಿ. ಅಲ್ಲಿನೂ ಕೂಡ ವೀಕ್ಷಣೆ ಮಾಡ್ತೀನಿ. ಮುಂದಿನ ವಾರ ಮತ್ತೆ ನಾನು ಬಾಗೇವಾಡಿ ಮತ್ತು ಮುದ್ದೇಬೇಳೆ ಎಲ್ಲರೂ ಮಾಡಿದರೆ ಸಂಪೂರ್ಣವಾಗಿ ಇವತ್ತು ದಿವಸ ವೀಕ್ಷಣೆ ಆಗ್ತದೆ. ಸರ್ವೇ ಸಾಮಾನ್ಯ ಎಲ್ಲ ಕೂಡ ಒಂದೇ ಇದೆ ಇವತ್ತು ದಿವಸ. ವಿಶೇಷವಾಗಿ ಮಳೆ ಆಧಾರಿತ ಕೃಷಿಯಿಂದ ಏನು ಹತ್ತಿ, ತೊಗರಿ, ಆಮೇಲೆ ಸೂರ್ಯಪಾನ, ಉಳ್ಳಾಗಡ್ಡಿ ಮತ್ತು ಮಳೆ ಆಧಾರಿತ ಕಬ್ಬುಗಳು ಸದ್ಯಕ್ಕೆ ಇವತ್ತು ದಿವಸ ಭಾಳಷ್ಟು ನಷ್ಟವನ್ನು ಹೊಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಿರಂತರವಾಗಿ ನಾವು ಸಭೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಅವ್ರಿಗೆ ಸೂಕ್ತವಾದಂಥ ಪರಿಹಾರ ದೊರಕಬೇಕು. ವೈಜ್ಞಾನಿಕವಾಗಿ ವರದಿ ತಯಾರಾಗಿ ನಾವು ಆ ಕೆಲಸವನ್ನು ಮಾಡಬೇಕು. ಮತ್ತು ಇನ್ಶೂರೆನ್ಸ್ನು ಕೂಡ ನಾವು 1 ಲಕ್ಷ ಇದ್ದಿದ್ದನ್ನು 90,000 ಇದ್ದಿದ್ದನ್ನು ಈಗ ಸುಮಾರು 2.5 ಲಕ್ಷ ಅಷ್ಟು ಇನ್ಶೂರೆನ್ಸ್ ತಲುಪಿದ್ದೀವಿ. ಅದಕ್ಕೆ ನಾನು ಇಲಾಖೆಯವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿದ್ದೀನಿ. ಇನ್ನೂ ಹೆಚ್ಚಿಗೆ ಆಗಬೇಕು. ಇವತ್ತು ಒಟ್ಟಾರೆ ಮಳೆ ಆಧಾರಿತ ಕೃಷಿ ಏನಿದೆಯಲ್ಲ, ಆ ರೈತರಿಗೆ ಯಾವಾಗಲೂ ಕೂಡ ಭಾಳ ಸಂಕಷ್ಟದಲ್ಲೇ ಇರ್ತಾರೆ. ಅವರು ನೀರಾವರಿ ಭಾಗ ಒಂದು, ಆದರೆ ಮಳೆ ಆಧಾರಿತ ಕೃಷಿ ಭಾಳ ಕಷ್ಟದ ಕೆಲಸ. ಹೀಗಾಗಿ ಅವರಿಗೆ ನೆರವಿಗೆ ಬರುವಂಥದ್ದು ನಮ್ಮ ಕರ್ತವ್ಯ. ನಮ್ಮ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ಮನವೊಲಿಸ್ತೀವಿ. ಮನವೊಲಿಸಿ ಇವತ್ತು ದಿವಸ ಎಷ್ಟು ಸಾಧ್ಯ ಆದಷ್ಟು ಹೆಚ್ಚಿಗೆ ಅವರಿಗೆ ಪರಿಹಾರವನ್ನು ಮತ್ತು ಇನ್ಶೂರೆನ್ಸ್ನಾಗಂತೂ ಒಂದು ಬಂದೇ ಬರ್ತದೆ, ಅದನ್ನು ಕೂಡ ಇದು ಮಾಡಿಕೊಂಡು ಆ ಕೆಲಸವನ್ನು ಮಾಡಬೇಕಾಗಿದೆ. ಅದು ಆರತಿ ಗಿರ್ತಿಲ್ಲ ನಂತರ ಅದು ಒಮ್ಮೆ ಸಮೃದ್ಧಿ ಆಗಲಿ, ಆಮೇಲೆ ಆರತಿ ಮಾಡೋಣಂತ ಇರಲಿ. ಈಗ ಇಂಪಾರ್ಟೆಂಟ್ ಇರೋದು ಇದು ಇದೆ, ತಮಗೂ ಗೊತ್ತಿದೆ, ಸಂಪೂರ್ಣ ವಿಚಾರ ಗೊತ್ತಿಲ್ಲ. ಅವ್ರು ಯಾಕೆ ಏನು ಅನ್ನೋದನ್ನು ಸುಮ್ಮನೆ ನಾವು ಎಲ್ಲ ಸಲ್ಲದ ಆರೋಪ ಮಾಡೋದು ಸರಿಯಲ್ಲ. ಅವ್ರು ಯಾಕೆ ಮುಖ್ಯಮಂತ್ರಿಗಳಿಗೆ ಏನು ಅನಿವಾರ್ಯ ಕಾರಣ ಇತ್ತು ಅವ್ರಿಗೆ ಅನ್ನೋದನ್ನು ಅವ್ರು ಬಹುಶಃ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ. ಹೀಗಾಗಿ ಅದನ್ನು ಸುಮ್ಮನೆ ರಾಜಕೀಯವಾಗಿ ಬಳಸ್ಕೊಳ್ಳೋಂಥದ್ದು ಸರಿಯಲ್ಲ. ಇದು ಜಮೀರ್ ಅಹಮದ್ ಅವ್ರ ಹಿಂದೆ ಇವತ್ತು ರಾಷ್ಟ್ರಾಭಿಮಾನಿ ಯಾರೂ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನಾನು ಯುದ್ಧಕ್ಕೂ ಕಳಿಸಿ ನಾನು ಹೋಗ್ತೀನಿ ಅಂತ ಅನ್ನೋ ಮಾತನ್ನು ಅವತ್ತೊಂದು ದಿವಸ ನಾನು ಹೇಳಿದಂಥ ವ್ಯಕ್ತಿ ಇವತ್ತೊಂದು ದಿವಸ ಜಮೀರ್ ಅಹಮದ್ ಅವರು. BJP ಅವ್ರು ವಿರೋಧ ಮಾಡೋದು ಕೆಲಸನೇ ಇದೆಯಲ್ಲ. ಈ BJP ಯಾರಾದರೂ ಇವತ್ತು ಸಹ ದೇಶದ ಸ್ವಾತಂತ್ರ್ಯ ಹೋರಾಟದಾಗ ಇವರು ಯಾರು ಭಾಗವಹಿಸಿದಾರ? ಒಬ್ಬರ ಹೆಸರು ಹೇಳ್ರಿ BJPದವರು. ಅದೇ ಇವತ್ತು ಅಲ್ಲಿ ಇಂಡಿಯಾ ಗೇಟಿಗೆ ಹೋಗಿ ನೀವು ಸಾವಿರಾರು ಮಂದಿ ಅಲ್ಪಸಂಖ್ಯಾತರ, ವಿವಿಧ ಧರ್ಮೀಯರ ಎಲ್ಲ ಹೆಸರುಗಳಿದ್ದಾವೆ. BJP ಒಬ್ಬರ ಹೆಸರು ಇದ್ದಾವೆ ಇದರಲ್ಲಿ. ಅಷ್ಟೇ ಅಲ್ಲ, 47 ವರ್ಷ ಹರ್ಗರ್ ತಿರಂಗ ಅಂತಾರೆ ಇವರು. ರಾಷ್ಟ್ರಾಭಿಮಾನ, ದೇಶಾಭಿಮಾನ. ನಾಗ್ಪುರ್ನಾಗ RSS ಹೆಡ್ ಕ್ವಾರ್ಟರ್ ಮೇಲೆ 47 ವರ್ಷ ಬೇಕಾಯ್ತು ಇವ್ರಿಗೆ ಧ್ವಜಾರೋಹಣ ಮಾಡಲಿಕ್ಕೆ. ಹರ್ಗರ್ ತಿರಂಗ ಅಲ್ಯಾಕೆ ತಿರಂಗ ಬರಲಿಲ್ಲ? RSS ಹೆಡ್ ಕ್ವಾರ್ಟರ್ ಮೇಲೆ ತಿರಂಗ ಯಾಕೆ ಬರಲಿಲ್ಲ?
ಮತ್ತೆ ಬೇರೆಯವ್ರಿಗೆ ಉಪದೇಶ ಮಾಡ್ತಾರೆ. ಇವರಿಂದೇನು ನಾವು ರಾಷ್ಟ್ರಾಭಿಮಾನ ಕಲಿಬೇಕಾಗಿಲ್ಲ. ಜಮೀರ್ ಅವರು ಒಂದು ಸಂದರ್ಭದಲ್ಲಿ ನಾನು ಯುದ್ಧಕ್ಕೆ ನಾನು ಕಳಿಸ್ರಿ, ನನ್ನ ಪ್ರಾಣ ಹೋಗಲಿ, ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿದಂಥ ವ್ಯಕ್ತಿ. ಕಿರಾಣಿ ಅಂಗಡಿಯವ್ಗೆ ರಿಜಿಸ್ಟ್ರೇಷನ್ ಬೇಕು, ಎಸ್ ಟಿ ಡಿ ಬೂತ್ನವ್ಗೆ ರಿಜಿಸ್ಟ್ರೇಷನ್ ಬೇಕು, ಕಾಯಿಪಲ್ಲೆ ಮಾರಾಡೋಂಗೆ ರಿಜಿಸ್ಟ್ರೇಷನ್ ಬೇಕು ಏನ್ರಿ, ಒಂದು ಸಣ್ಣ ಸಾಲಿಗೆ ರಿಜಿಸ್ಟ್ರೇಷನ್ ಬೇಕು. ರಿಜಿಸ್ಟ್ರೇಷನ್ ಆಗಲಿಕ್ಕೆ ನೀವೇ ಮಧ್ಯಾಹ್ನ ಹೊಡಿತೀರಿ, ಡನ್ ಅವ್ರು ರಿಜಿಸ್ಟ್ರೇಷನ್ ಇಲ್ಲದ ಶಾಲೆ ಅಂತ ಹೊಡಿತೀರಿ. ಇಷ್ಟು ದೊಡ್ಡದು ಬೇರೆ ಬೇರೆ ದೇಶಗಳಿಂದ ಅವ್ರಿಗೆಲ್ಲ ಫಂಡ್ ಬರ್ತದೆ, ಅವ್ರ ಅಂಗಸಂಸ್ಥೆಗಳೆಲ್ಲ ಸಿಕ್ಕಾಪಟ್ಟಿದ್ದಾವೆ, ಅವರು ಬಿಲ್ಡಿಂಗ್ ಎಲ್ಲ ಕಂಡಾಪಟ್ಟಿ ದೊಡ್ಡ ದೊಡ್ಡ ಸಾವಿರಾರು ಕೋಟಿ ರೂಪಾಯಿ ಬಿಲ್ಡಿಂಗ್ಸ್ ಇದಾವೆ. ಏನು ಅವ್ರಿಗೊಂದು ನ್ಯಾಯ, ಪಾಪ ಸಣ್ಣವ್ರಿಗೊಂದು ನ್ಯಾಯ. ಕಿರಾಣಿ ಅಂಗಡಿ ಬಿಟ್ಟಿರಿ ನೀವು, ಎಷ್ಟು ಡಿ ಬೂತ್ನಾಗ ಬಿಟ್ಟಿರಿ, ಚಪ್ಪಲಿ ಅವರ ಅವ್ನ ಅಂಗಡಿಗೆ ಸದಕ್ಕೆ ನೀವು ಅದನ್ನು ರಿಜಿಸ್ಟ್ರೇಷನ್ ಕೇಳ್ತೀರಪ್ಪ. ಓಕೆ ಬಿಡಿ, ನೆಕ್ಸ್ಟ್ ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಭ್ರಷ್ಟಾಚಾರ ಆಗಿದ್ದರೆ ಅದನ್ನು ನಾನು ಈಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಇವ್ರನ್ನ ಸೂಚನೆ ಕೊಡ್ತೀನಿ, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಯಾರು ಮುಲಾಜು ಇಲ್ಲ, ನಿಶ್ಚಿತವಾಗಿ ಯಾರ್ದು ಮುಲಾಜಿಲ್ಲ, ನಿರ್ದೇಶನವಾಗಿ ಕ್ರಮ ಕೈಗೊಳ್ತೀವಿ. ಇವತ್ತು ಒಂದು ಮಹತ್ವದ ಹೆಜ್ಜೆಯನ್ನು ನಾವು ಇಟ್ಟಿದ್ದೀವಿ. ವಿಜಯಪುರ ಜಿಲ್ಲೆ ಇವತ್ತೊಂದು ಸೈಕ್ಲಿಸ್ಟ್ಗಳ ತವರಿದು. ವಿಜಯಪುರ ಬಾಗಲಕೋಟೆ ಜಿಲ್ಲೆ ಭಾಳಷ್ಟು ಜನ ನಮ್ಮ ಯುವಕರು ಯುವತಿಯರು ನಮ್ಮ ಸಹೋದರ ಸಹೋದರಿಯರು ರಾಷ್ಟ್ರ ಮಟ್ಟ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನ ಪಡ್ಕೊಂಡು ನಾವು ನೋಡಿದ್ದೀವಿ. ಅವ್ರು ಭಾಳಷ್ಟು ಬೇಡಿಕೆ ಇದ್ದಾವೆ ಸೈಕಲ್ ಕೊಡಬೇಕು ಅಂತೇಳಿ. ನಾನು ಕೆಲವು ವರ್ಷ ಕೊಟ್ಟೆ, 1 ಕೋಟಿ 2 ಕೋಟಿ 3 ಕೋಟಿ 4 ಕೋಟಿ, ಭಾಳ ಎಕ್ಸ್ಪೆನ್ಸಿವ್ ಇದಾವೆ, 12 ಲಕ್ಷ 15 ಲಕ್ಷ ಹಿಂಗೆಲ್ಲನೂ ಕೂಡ. ಹೀಗಾಗಿ ನಮ್ಮ ಸಂಸ್ಥೆದಾಗ 7-8 ಬರಾಕತ್ತು. ಹೀಗಾಗಿ ಭಾಳ ದೊಡ್ಡ ಇದು ಬೋಲ್ಡರ್ ಆಯ್ತು ಅದು. ಹೀಗಾಗಿ ನಾವೇನು ಮಾಡಿದ್ದೀವಿ, ಈಗ ಒಂದು ನಿರ್ಣಯನ ಹಿಂದೆ ಸೈಕ್ಲಿಂಗ್ ಅಸೋಸಿಯೇಷನ್ದವ್ರು ಹೇಳಿದರು, ನಾವೆಲ್ಲ ವಿಚಾರ ಮಾಡಿ ಜಿಲ್ಲಾಧಿಕಾರಿಗಳನ್ನ ಜೊತೆ ಮಾಡಿದ್ದೀವಿ. ಇವತ್ತು ಒಂದು ಪೂಲ್ ಮಾಡ್ತೀವಿ. ಒಂದು ಈಗ ನಾನೇ ಪ್ಲೇಜ್ ಮಾಡಿದ್ದೀನಿ 50 ಲಕ್ಷ. ನಿಮ್ಮ ಸಿಟಿ MLA ಅವರು ಸರಿಸೋದ್ರಿಂದ ಅವರು 25 ಲಕ್ಷ ಕೊಡ್ತಾರೆ, ನಾನು 50 ಲಕ್ಷ ಕೊಡ್ತಾ ಇದ್ದೀನಿ, ಅವ್ರು 25 ಲಕ್ಷ. ಶಿವಾನಂದ ಪಾಟೀಲ್ಗೆ DCC ಬ್ಯಾಂಕಿಗೆ ಕೇಳ್ತೀವಿ. ಆಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಎಲ್ಲ ಕೇಳಿ ಇವತ್ತೊಂದು ದಿವಸ ನಾವು ನಮ್ಮ NTPC ಮತ್ತು VDAದವರು ಆಮೇಲೆ ಕಾರ್ಪೊರೇಷನ್ದವರು ಎಲ್ಲರೂ ಕೂಡಿ ಒಂದು ಪೂಲ್ ಮಾಡ್ತೀವಿ. ಒಂದು 25 ಸೈಕಲ್ಸು ವಿವಿಧ ರೇಂಜ್ನಲ್ಲಿ, ಅಂದರೆ ಪ್ರೈಮರಿ ಅವ್ರವ್ರು ಇದಕ್ಕೆ ತಕ್ಕಂತೆ ಇವತ್ತೊಂದು ಇದು ಮಾಡಿ ಅದನ್ನು ಅವ್ರು ಯುಟಿಲೈಸ್ ಮಾಡಿ ಆಮೇಲೆ ಅದನ್ನು ವಾಪಸ್ ಮತ್ತೆ ಪೂಲಿಗೆ ಕೊಡಬೇಕು. ಮೇಂಟೆನೆನ್ಸ್ಗೂ ಸ್ವಲ್ಪ ಹಣ ಇಟ್ಕೋತೀವಿ. ಇದೆಲ್ಲ ಮಾಡಿ ಒಂದು ಸೈಕ್ಲಿಸ್ಟ್ಗೆ, ಯಾಕಂದ್ರೆ ಏನಾಗ್ತದೆ, ಪ್ರತಿ ವರ್ಷ ನಾವು ಕೊಡ್ಕೋತ ಹೋದ್ರೆ ಅದಕ್ಕೆ ದೇರ್ ಇಸ್ ನೋ ಎಂಡ್. ಆಮೇಲೆ ಮುಂದೆ ಅವ್ರಿಗೆ ಸಿಗ್ತವೆ, ಅವ್ರ ಪ್ರೈಸ್ ಗೆದ್ದ ಮೇಲೆ ಅವ್ರು ಬೇರೆ ಸ್ಪಾನ್ಸರ್ಸ್ ಇರ್ತಾರೆ, ಸಿಗ್ತದೆ. ಅಲ್ಲಿದ್ದು ನಾವು ಟ್ರೈನಿಂಗ್ ಪರ್ಪಸಸ್ಗೆ ಮತ್ತು ಇದರಲ್ಲಿ ಭಾಗವಹಿಸಲಿಕ್ಕೆ ಅವ್ರವ್ರ ಲೆವೆಲ್ ತಕ್ಕಂತೆ ಒಂದು 25 ಸೈಕಲ್ಸ್ ಇದ್ದಾರೆ ಪೂಲ್ ನಾವು ಮಾಡೋಣ ಅಂತ ಹೇಳಿ ತಿಳ್ಕೊಂಡು ಇವತ್ತು ಹೆಜ್ಜೆಯನ್ನು ಇಟ್ಟಿದ್ದೀವಿ. ಹೀಗಾಗಿ ಅದು ಪ್ರಾರಂಭ ಆಗಿದೆ. ಇವತ್ತು 50 ಲಕ್ಷ ನಾನು ಕೊಡ್ತಾ ಇದ್ದೀನಿ, ಯತ್ನಾಳ್ 25 ಲಕ್ಷ ಕೊಡ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ರಿಗೂ ಮಾತಾಡ್ತೀನಿ, DCC ಬ್ಯಾಂಕು, ಆಮೇಲೆ ನಮ್ಮ ಶುಗರ್ ಫ್ಯಾಕ್ಟ್ರೀಸ್ ಅದಾವೆ ಅವ್ರಿಗೆ ಮಾತಾಡ್ತೀವಿ. VDAದವರು ಮತ್ತು ಅವ್ರಿಗೆ 1% ದುಡ್ಡಿದೆ, VDA ಮತ್ತು ಕಾರ್ಪೊರೇಷನ್ ಅದು ತೊಗೋತೀವಿ. ಇವತ್ತೇ ನನಗನ್ಸೋ ಮಟ್ಟಿಗೆ 1 ಕೋಟಿ ಅಷ್ಟು ಇವತ್ತು ಸುದು ಆಗ್ತದೆ. ಇದು ಎದಕ್ಕೂ ಸಾಲದಲ್ಲ, ಕನಿಷ್ಠ ಒಂದು ಮ್ಯಾಕ್ಸಿಮಮ್ ಎಷ್ಟಾಗ್ತದೆ ಅಷ್ಟು ಎಲ್ಲ ಸಂಘ ಸಂಸ್ಥೆಗಳಿಂದ, ಸಾರ್ವಜನಿಕರು, ಇಂಡಿವಿಜುವಲು, NTPC ಹೀಗೆಲ್ಲರ ಕಡೆ ತೊಗೊಂಡು ಬೇಕಾದ್ರೆ ನಾನು ಸ್ವಲ್ಪ CSRನೂ ಕೂಡ ಪ್ರಯತ್ನ ಮಾಡ್ತೀನಿ. ಮಾಡಿಸಿ ಒಂದು ದೊಡ್ಡ ಪೂಲ್ ಮಾಡಿ ಆ ಪೂಲ್ನಿಂದ ಈ ಸೈಕ್ಲಿಸ್ಟ್ಗೆ ಸಹಾಯ ಮಾಡಬೇಕು, ಆ ದಿಶೆಯಲ್ಲಿ ಅದನ್ನು ಪ್ರಯತ್ನ ಮಾಡ್ತೀನಿ. ಅದನ್ನೇನಿದ್ರು ಕೂಡ ಈಶ್ವರಿಗೆ ಹೇಳ್ತೀನಿ, ಅದು ಮಾಡ್ತಾರೆ.